ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನಲ್. ಗೈಸ್, PGCET 2026 ರಿಸಲ್ಟ್ ಯಾವಾಗ ಗುರು? ಈ ರಿಸಲ್ಟ್ ಕಾದಿ ತಲೆ ಕೆಟ್ಟೊಟ್ಟೋಗಿದೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಇವಾಗ PGCET ರಿಸಲ್ಟಿಗೆ ಗುರು ಕಾದಿ ಬೇಜಾರಾಗ್ಬಿಟ್ಟಿದೆ. ನಾನು ಮೊದಲೇ ಹೇಳ್ದಂಗೆ ಲೆಕ್ಕದಲ್ಲಿ ನಮ್ಮ ಎಕ್ಸಾಮ್ ಆದಮೇಲೆ ಅವ್ರದ್ದು ಕೌನ್ಸಿಲಿಂಗ್ ಸಹ ನಡೀತಿದೆ. ನೀಟು ಒಂದ್ಸತಿ ಸ್ಕ್ಯಾಮ್ ಆಗಿ ಮತ್ತೆ ನಮ್ಮದು ಮುಗಿದ್ಮೇಲೆ ಬರೋದ್ರು, ಅಂದರೆ ಇಂಜಿನಿಯರಿಂಗ್ ಮಾತಾಡ್ತಿದ್ದೀನಿ. ಆಮೇಲೆ MBAದು MCAದು ನಡೀತು, ನಿಮ್ಗೆ ಗೊತ್ತಿರೋಂಗೆ. ಬಟ್ ಇನ್ನೂ ರಿಸಲ್ಟೇ ಕೊಟ್ಟಿಲ್ಲ. ಇವಾಗ ಲೆಕ್ಕದಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗುರು. ಆ ರೇಂಜಿಗೆ ತಲೆ ಕೆಟ್ಟು ಹೊಂಟಾಗಿದೆ ಅಂತಲೇ ಹೇಳ್ಬೋದು. ಇವ್ರು ಯಾವಾಗ ರಿಸಲ್ಟ್ ಕೊಡ್ತಾರೋ ಗೊತ್ತಿಲ್ಲ. ಐ ಹೋಪ್ ನೆಕ್ಸ್ಟ್ ವೀಕಲ್ಲಾದರೂ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗುರು. ಒಂದು ಸ್ವಲ್ಪ ಬೇಗ ಕೊಟ್ಟರೆ ನಮಗೂ ಏನು ಮಾಡಬೇಕು ಅಂತ ಕ್ಲಾರಿಟಿ ಸಿಗತ್ತೆ. ಈ ರೀತಿ ತುಂಬ ಡಿಲೇ ಮಾಡಬಾರ್ದು ಗುರು. ನಮ್ಗೆ ರಿಸಲ್ಟ್ ಕೊಡಲಿ, ಕೌನ್ಸಲಿಂಗ್ ಬೇಕಾದ್ರೆ ನಿಧಾನಕ್ಕೆ ಶುರು ಮಾಡಲಿ, ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಬಟ್ ರಿಸಲ್ಟ್ನ ಒಂದು ಸ್ವಲ್ಪ ಬೇಗ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಗುರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ರಿಸಲ್ಟ್ ಯಾವಾಗ, ಏನು ಅಪ್ಡೇಟ್ ಕೊಟ್ಟಿಲ್ಲ ಇನ್ನೂ ಕರೆಕ್ಟಾಗಿ. ಅವರು ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಅಂತಲೂ ಸಹ ಅಂತಿದ್ದಾರೆ. ನೋಡೋಣ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಬಂದಿದ್ದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಹೆಲ್ಪ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.